ಹಳೆಯ ಪ್ಯಾಂಟ್ಗಳಿದ್ದರೆ ಸಾಕು, ಹಳೆಯ ಬಟ್ಟೆಗಳಿದ್ದರೆ ಸಾಕು, ಇನ್ನೇಕೆ ತಡ? ಇವುಗಳನ್ನು ಬಳಸಿ ಇನ್ಮುಂದೆ ನೀವು ಹಣ ಸಂಪಾದನೆಯನ್ನು ಮಾಡಿ. ಅದೇ ರೀತಿ ಹಳೆ ಜೀನ್ಸ್ ಪ್ಯಾಂಟ್ ಏನಾದರೂ ಇತ್ತು ಅಂತಂದರೆ ನೋಡಿ, ಪ್ಯಾಂಟನ್ನು ತೊಗೊಂಡು ನೀವು ಅದರಲ್ಲಿ ಇವಾಗ ಇನ್ನು ಎಕ್ಸ್ಟ್ರಾ ಪೀಸಸ್ ಎಲ್ಲ ಬರುತ್ತೆ ನೋಡಿ, ಸುಮ್ಮನೆ ವೇಸ್ಟ್ ಅಂತೇಳಿ ಬಿಸಾಕೋ ಬದಲಿಗೆ ನೀವು ಈ ಥರ ಎಲ್ಲ ಸಿದ್ಧ ಮಾಡ್ಕೋಬೋದು. ಹಣವನ್ನು ಖರ್ಚು ಮಾಡೋ ಅಗತ್ಯ ಇಲ್ಲ, ಸಾಕಷ್ಟು ಹಣ ಉಳಿತಾಯ ಮಾಡ್ಕೋಬೋದು. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ನೀವು ಜೀನ್ಸ್ ಪ್ಯಾಂಟನ್ನು ಕಟ್ ಮಾಡಿಕೊಂಡು ಪೀಸಸ್ನ ರೆಡಿ ಮಾಡ್ಕೊಳ್ಳಿ. ಈ ಥರ ಬಟ್ಟೆಗಳನ್ನ ಕಟ್ ಮಾಡಿ ಒಂದೇ ಸಮನಾಗಿ ರೆಡಿ ಮಾಡ್ಕೊಂಡ್ಮೇಲೆ ಒಂದರಿಂದ ಒಂದಕ್ಕೆ ನೋಡಿ, ಈ ಥರ ಒಂದ್ರ ಮೇಲೆ ಒಂದನ್ನು ಇಟ್ಟು ನೇರವಾಗಿ ನೀವು ಹೊಲಿಗೆಯನ್ನು ಹಾಕ್ಕೋಬೇಕಾಗುತ್ತೆ. ನಾನು ಇವಾಗ ಸ್ಟ್ರೇಟಾಗಿ ನೋಡಿ ಹೊಲಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ವಿಧಾನದಲ್ಲಿ ಒಂದು ಪೀಸಿಂದ ಇನ್ನೊಂದು ಪೀಸಿಗೆ ಹೊಲಿಗೆನ ಹಾಕ್ಕೊಳ್ತಾ ಬರಬೇಕಾಗುತ್ತೆ. ಬಿಗಿಯಾಗಿ ಚೆನ್ನಾಗಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ನೋಡಿ, ಒಂದರಿಂದ ಒಂದಕ್ಕೆ ಕ್ಲೀನಾಗಿ ಈ ಥರ ಸೇರಿಸಿ ಕಟ್ ಮಾಡ್ಕೊಂಡಿರೋಂಥ ಪೀಸಸ್ನೆಲ್ಲ ಸೇರಿಸಿ ಹೊಲಿಗೆನ ಹಾಕ್ಕೊಂಡಿದ್ದಾಗಿದೆ. ಇವಾಗ ಎಡ್ಜಲ್ಲಿ ಈ ತುದಿ ಇರುತ್ತಲ್ವಾ, ಈ ತುದಿನಲ್ಲಿ ನೋಡಿ ಈ ಥರ ಮಡ್ಚ್ಕೊಂಡು ಡಬಲ್ ಫೋಲ್ಡಿಂಗ್ ಮಾಡಿ ಇಲ್ಲಿ ಹೊಲಿಗೆನ ಹಾಕೋಬೇಕಾಗುತ್ತೆ. ಈ ಕಡೆನೂ ಹೊಲಿಗೆ ಹಾಕಬೇಕು, ಮತ್ತು ಆ ತುದಿ ಇದೆಯಲ್ವಾ ಅಂದರೆ ಈ ಪೀಸ್ನ ತುದಿ ಇದೆಯಲ್ವಾ, ಇಲ್ಲೂ ಈ ಥರ ಮಡಚಿ ಇಲ್ಲೂ ಹೊಲಿಗೆ ಹಾಕಬೇಕು. ಎರಡೂ ಕಡೆ ಕೂಡ ನಾನು ಹೊಲಿಗೆಯನ್ನು ಹಾಕಿದ್ದೀನಿ. ಈಗ ನೀವು ಬೇಕಂದರೆ ಇದರೊಳಗಡೆ ಇನ್ನೊಂದು ಕ್ಲಾತ್ ಮೇಲೂ ಅಂದರೆ ಒಳಗಡೆ ಇನ್ನೊಂದು ಲೇಯರ್ ಬರೋ ಥರ ಒಂದು ಪ್ಲೇನ್ ಬಟ್ಟೆನ ಇಟ್ಟು ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೋಬೋದು. ನಾನೇನು ಎಕ್ಸ್ಟ್ರಾ ಕ್ಲಾತನ್ನು ಹಾಕಿಲ್ಲ, ಹಾಗೆಯೇ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಎಕ್ಸ್ಟ್ರಾ ಇನ್ನೊಂದು ಪೀಸನ್ನು ತೊಗೊಂಡು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ವಿಧಾನದಲ್ಲಿ ನೋಡಿ, ಇನ್ನೊಂದು ಬಟ್ಟೆಯನ್ನು ಕೂಡ ಬಳಸಿ ನಾನು ಪಟ್ಟಿ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಹ್ಯಾಂಡಲ್ ಆಗಿ ಚೆನ್ನಾಗಿರುತ್ತೆ. ಸೊ ಇವಾಗ ಈ ಒಂದು ಪಟ್ಟಿಯನ್ನು ಈ ರೀತಿ ಒಳಗಡೆ ಈ ರೀತಿನಲ್ಲಿ ಇಟ್ಟು ರಫ್ ಮಾಡಿ ಗಟ್ಟಿಯಾಗಿ ಸ್ಟಿಚ್ ಹಾಕಬೇಕಾಗುತ್ತೆ. ಫೋಲ್ಡ್ ಮಾಡಿ ಹೊಲ್ದಿರ್ತೀವಲ್ಲ ಅಲ್ಲಿ. ಈಗ ಸ್ಟಿಚ್ ಮಾಡಿದ್ದಾದಮೇಲೆ ನೋಡಿ, ಇಲ್ಲಿ ಎರಡೂ ಕಡೆ ನಾನು ಸ್ಟಿಚ್ಚನ್ನು ಹಾಕ್ತೀನಿ. ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕಬೇಕು, ಮತ್ತು ಇಲ್ಲಿಂದ ಇಲ್ಲಿ ಕೂಡ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಎಡ್ಜಸ್ಸಲ್ಲಿ ತುದಿನಲ್ಲಿ ಎರಡೂ ಕಡೆ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಸ್ಟಿಚ್ ಹಾಕಿದ್ಮೇಲೆ ಈಗ ಫೈನಲ್ ಆಗಿ ಇದನ್ನು ಉಲ್ಟಾ ಮಾಡೋಣ ಬನ್ನಿ. ನಿಮ್ಗೆ ಈ ಥರ ಬಟ್ಟೆ ಕಾಣಿಸ್ಬಾರ್ದು ಅಂದರೆ ನೀವು ಒಳಗಡೆ ಒಂದು ಕ್ಲಾತನ್ನು ಸೇರಿಸಿ ಹೊಲಿಗೆಯನ್ನು ಹಾಕ್ಕೊಂಡ್ರೆ ಆಗುತ್ತೆ. ನೋಡಿ, ಒಂಚೂರು ಕೂಡ ಒಳಗಡೆಯಿಂದನೂ ಕೂಡ ಸ್ಟಿಚ್ ಮಾಡಿರೋದು ಏನು ಗೊತ್ತಾಗಲ್ಲ. ಇವಾಗ ಇದನ್ನು ಉಲ್ಟಾ ಮಾಡಿದರೆ ನೀವೇ ಇಲ್ಲಿ ನೋಡ್ತಾ ಇದ್ದೀರಾ, ಒಂದೊಳ್ಳೆ ಸುಂದರವಾಗಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಕ್ಯೂಟ್ ಆಗಿರುವಂಥ ಬ್ಯಾಗ್ ಅನ್ನೋದು ಸಿದ್ಧಾಯಿತು. ಹಳೆ ಪ್ಯಾಂಟ್ ಬೇಕಾಗಿಲ್ಲ ಅಂತೇಳಿ ಬಿಸಾಡೋ ಬದಲಿಗೆ ಈ ವಿಧಾನದಲ್ಲಿ ನೋಡಿ ನೀವು ಆರಾಮಾಗಿ ಬ್ಯಾಗನ್ನು ಸಿದ್ಧ ಮಾಡ್ಕೊಳ್ಬಹುದು. ಒಂದು ಪ್ಯಾಂಟಿಂದ ನೀವು 2-3 ಬ್ಯಾಗನ್ನು ಸಿದ್ಧ ಮಾಡ್ಕೊಳ್ಬಹುದು. ಅಂಗಡಿಗೆಲ್ಲಾದರೂ ಹೋದರೆ ಈ ಥರ ಬ್ಯಾಗಲ್ಲಿ ನಾವು ವಸ್ತುಗಳನ್ನ ತೊಗೊಂಬರ್ಬೋದು, ಗ್ರಾಸರೀಸ್ ತರ್ಬೋದು. ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜಲ್ಲೂ ಕೂಡ ಸಿದ್ಧ ಮಾಡ್ಕೋಬೋದು. ನೋಡೋದಕ್ಕೂ ಕ್ಯೂಟಾಗಿರುತ್ತೆ, ಜೊತೆಗೆ ನಾವೇ ಸಿದ್ಧ ಮಾಡ್ಕೊಂಡಿರೋ ಬ್ಯಾಗ್ ಅಂತೇಳಿ ಖುಷಿ ಕೂಡ ಆಗುತ್ತೆ. ಈ ಒಂದು ಕ್ಯೂಟಾಗಿರುವಂಥ ಬ್ಯಾಗ್ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಲೈಕನ್ನು ನೀಡಿ, ಎಲ್ರಿಗೂ ತಪ್ಪದೆ ಈ ವಿಡಿಯೋನ ಶೇರನ್ನು ಮಾಡಿ. ಹಳೆಯ ಪ್ಯಾಂಟ್ಗಳನ್ನು ಬಿಸಾಕೋ ಬದಲಿಗೆ ಈ ವಿಧಾನದಲ್ಲಿ ಸುಂದರವಾದ ಬ್ಯಾಗ್ಗಳನ್ನು ಮತ್ತು ಮ್ಯಾಟ್ಗಳನ್ನು ತಯಾರಿಸಿ ನೀವು ಇದನ್ನು ಮಾರಿ ಹಣವನ್ನು ಕೂಡ ಗಳಿಸಬಹುದು. ಇನ್ನೇಕೆ ತಡ? ಇನ್ಮುಂದೆ ಹಣವನ್ನು ಸಂಪಾದನೆ ಮಾಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು.